ಡಯಾಬಿಟಿಕ್ ರೆಟಿನೋಪತಿ, ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳಿದಾಗ ಎರಡು ಕಿಡ್ನಿಯ ಮೇಲೆ ಒತ್ತಡ ಬೀರುವಂಥದ್ದಾಗಿದೆ. ಸೊ ಕಿಡ್ನಿ ಸರಿಯಾಗಿ ವರ್ಕ್ ಆಗದಲ್ಲೇ ಇರ್ಬೋದು, ಸೊ ಯೂರಿನ್ ಔಟ್ಪುಟ್ ಸರಿಯಾಗಿ ಇಲ್ದಲೇ ಇರ್ಬೋದು, ಅಥವಾ ಕ್ರಿಯಾಟಿನ್ ಲೆವೆಲ್, ಸೊ ಇವಾಗೆಲ್ಲ ಏನಾಗುತ್ತೆ, ಸೊ ಡ್ಯಾಮೇಜ್ ಮಾಡ್ತದೆ ಕಿಡ್ನಿ. ಸೊ ಆವಾಗ ಏನಾಗುತ್ತೆ, ಡಯಾಲಿಸಿಸ್ ಮೇಲೆ ಹೋಗಬೇಕಾಗುತ್ತೆ. ಸೊ ಕಿಡ್ನಿ ಮಾಡುವಂಥ ಕೆಲಸನ ಡಯಾಲಿಸಿಸ್ ಮಾಡ್ತದೆ, ಆರ್ಟಿಫಿಷಿಯಲ್ ಮೆಷಿನ್ ಅದ್ರ ಕೆಲಸನ ಮಾಡ್ತಾರೆ. ಸೊ ಎಲ್ಲ ಕಾಂಪ್ಲಿಕೇಶನ್ಸ್ ಇರ್ತದೆ. ಸೊ ಸ್ಕಿನ್ನಲ್ಲಿ ಬಂದಾಗ ಸ್ಕಿನ್ ತುಂಬ ಡ್ರೈ ಆಗೋದು, ಸೊ ಬೇಗ ಅಲ್ಲಲ್ಲಿ ಕಪ್ಪು ಆಗೋದು, ಅಥವಾ ರಕ್ತ ಸಂಚಲನೆ ಸರಿಯಾಗಿ ಆಗೋದಿಲ್ಲ, ಕಪ್ಪು ಬೇಗ ಆಗೋದು. ಸೊ ಹಾಗಾದಾಗ ಯಾವುದೇ ಗಾಯ ಆದಾಗ ಹಳೆ ಗಾಯ ಬೇಗ ವಾಸಿ ಆಗ್ತಾ ಇಲ್ಲ. ಸೊ ಇಂಥಕ್ಕೆ ಇದ್ದಾಗ ರಕ್ತ ಪರೀಕ್ಷೆನ ಮಾಡಿಸ್ಬೇಕಾದದು, ಶುಗರ್ ಪರೀಕ್ಷೆಯನ್ನು ಮಾಡಿಸ್ಬೇಕು. ಅಕಸ್ಮಾತ್ ಅದನ್ನು ಇಗ್ನೋರ್ ಮಾಡಿದ್ರೆ, ನಾವು ನಿರ್ಲಕ್ಷ್ಯ ಮಾಡಿದ್ರೆ, ಸೊ ಅದನ್ನು ಅಲ್ಸರ್ ಆದರೂ ಆಗ್ಬೋದು, ಅಲ್ಸರ್ ಟ್ರೀಟ್ ಆಗಲಿಲ್ಲ ಅಂದರೆ ಗ್ಯಾಂಗ್ರೀನ್ ಆದರೂ ಆಗ್ಬೋದು. ಅಂದರೆ ಅಲ್ಲಿ ರಕ್ತ ಸಂಚಲನೆ ಆಗೋದಿಲ್ಲ, ಅಲ್ಲಿರೋ ಟಿಶ್ಯೂ ಎಲ್ಲ ಸತ್ತು ಡೆಡ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ಆ ಕಾಲನ್ನ ಕಟ್ ಮಾಡ್ಬೋದು, ಅಥವಾ ಬೆರಳುಗಳನ್ನ ಕಟ್ ಮಾಡ್ಬೋದು. ಸೊ ಇದರಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ ತುಂಬ ಇದೆ. ಸೊ ಹಾಗೆ ಆರ್ಗನ್ಸ್ಗಳ ಮೇಲೆ ಹೋಗಿ ನೋಡಬೇಕಾದ್ರೆ ಹಾರ್ಟ್ ಮೇಲೂ ಸಹ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಹಾರ್ಟ್ ಬ್ಲಾಕ್ಸ್ ಆಗ್ಬೋದು. ಸೊ ಏನಾಗುತ್ತೆ, ಈ ಶುಗರ್ ಲೆವೆಲ್ನ ನಾವು ಕರೆಕ್ಟಾಗಿ ನಾರ್ಮಲ್ ಆಗಿ ಸ್ಟೆಬಿಲೈಸಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗಿರ್ತದೆ. ಸೊ ಮೆಡಿಕೇಷನ್ ಮೂಲಕ ಮಾತ್ರವಲ್ಲದೆ ಜೀವನ ಶೈಲಿಯಲ್ಲಾಗಿರ್ಬೋದು, ಆಹಾರದಲ್ಲಾಗಿರ್ಬೋದು, ಉತ್ತಮವಾಗಿ ನಾವು ನಮ್ಮ ದೇಹವನ್ನು ಸರಿಯಾಗಿ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನೀವು ಹೇಳಿದ್ರಿ ಡಯಾಬಿಟೀಸಿಂದ ಹೃದಯಕ್ಕೆ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ. ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಅಂತ ಡಯಾಬಿಟೀಸ್ ಹೃದಯದ ಮೇಲೆ? ಓಕೆ, ಆಹಾರದಲ್ಲಿ ಉತ್ತಮವಾದ ವೈಟಮಿನ್ಸ್ಗಳು ಬಹಳ ಮುಖ್ಯವಾಗಿದೆ. ಯಾವುದಾದ್ರು ವೈಟಮಿನ್ಸ್ ಅಂತಂದರೆ ವೈಟಮಿನ್ B12 ಆಗಿರ್ಬೋದು, ವೈಟಮಿನ್ C ಆಗಿರ್ಬೋದು, ವೈಟಮಿನ್ D ಆಗಿರ್ಬೋದು. ವೈಟಮಿನ್ B12 ಏನು ಮಾಡ್ತದೆ ಅಂದರೆ, ಸೊ ನರಗಳು ಸರಿಯಾದ ಫಂಕ್ಷನ್ ಮಾಡಲಿಕ್ಕೆ, ಸೊ ಅದು ನರ ಕಂಡಕ್ಷನ್ ಮಾಡಲಿಕ್ಕೆ, ಏನಾದರೂ ನೋವು ಆದರೆ ಅದನ್ನು ತಿಳುವಳಿಕೆ ಮೀನ್ಸ್ ನಮಗೆ ಅರಿವು ಮೂಡಿಸ್ಲಿಕ್ಕೆ. ಸೊ ಇದು ತುಂಬ ಅದು ಮೈಲಿನ್ ಶೀತ್ ಅಂತ ಇರ್ತದೆ, ಸೊ ನರ್ವ್ ಪದರ. ಸೊ ವೈಟಮಿನ್ B12 ಅನ್ನೋದು ತುಂಬ ಮುಖ್ಯ. ಈ ವೈಟಮಿನ್ B12 ಸರಿಯಾಗಿಲ್ಲ ಅಂದಾಗ ಸೊ ನರಗಳಲ್ಲಿ ಏರುಪೇರಾಗ್ಬೋದು, ಅದರ ಕಂಡಕ್ಷನಲ್ಲಿ ಆಗ್ತದೆ. ಸೊ ಮಧುಮೇಹ ಪೇಷಂಟ್ಗಳು ಆದಷ್ಟು ವೈಟಮಿನ್ B12 ಆಗಿರ್ಬೋದು, ವೈಟಮಿನ್ C ಆಗಿರ್ಬೋದು, ವೈಟಮಿನ್ D ಸಹ ರೆಗ್ಯುಲರ್ ಚೆಕಪ್ ಮಾಡಿಸ್ಬೇಕಾಗ್ತದೆ. ಸೊ ವೈಟಮಿನ್ C ಅಂತ ಬಂದಾಗ ವೈಟಮಿನ್ C ಸಹ ನಮ್ಮ ಏಜಿಂಗ್ ಫ್ಯಾಕ್ಟಿಂಗ್ ಆಗಿರ್ಬೋದು, ಬೇಗ ಸ್ಕಿನ್ ಸುಕ್ಕುಗಟ್ಟುವಂಥದ್ದಾಗಿರ್ಬೋದು, ಏಜಿಂಗ್ ಫ್ಯಾಕ್ಟರ್. ಸೊ ವೈಟಮಿನ್ C ಪ್ಲೇಸ್ ಎ ವೆರಿ ಇಂಪ್ಯಾಕ್ಟ್ ಆನ್ ದ ಸ್ಕಿನ್ ಟೆಕ್ಸ್ಚರ್ ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.